ನೋಡಿ ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ನಂಗೆ ಗೊತ್ತಿರೋ ಸಿಂಪಲ್ ಟಿಪ್ಸ್ ಹೇಳ್ತಾ ಇದ್ದೀನಿ, ನೋಡಿ ಸ್ನೇಹಿತರೆ ಯಾವ ಥರ ಇದೆ ಅಂತ. ಹಾಯ್ 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 ಮಾಡೋದು ಹಾಯ್ ಹಾಯ್. ಸ್ವಲ್ಪ ಮೆತ್ತಗಾಗಲ್ಲ ಅಂತ ಮಕ್ಕಳಿಗೆ ನೋಡಿರಿ. ನಾನು ಸ್ಪೂನ್ ಯಾವ ರೀತಿ ಇಟ್ಕೊತೀನಿ, ಒಂದು ಬಾಸ್ಕೆಟ್ ನೋಡಿರಿ ಇದರಲ್ಲಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ? ಎಲ್ಲರೂ ಆರಾಮಿದ್ದಾರೆ ಅನ್ಕೋತೀವಿ. ನಾವು ಕೂಡ ಆರಾಮಿದ್ದೇವೆ ನೋಡಿ ಸ್ನೇಹಿತರೆ, ಇವತ್ತು ವ್ಲಾಗ್ ಇವರು ಸ್ಕೂಲಿಗೆ ಹೋಗೋ ಹೊತ್ತಿಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟಿಫಿನ್ ಬಾಕ್ಸ್ ಏನೋ ಇಲ್ಲತ್ತಿಲ್ಲ, ಜಸ್ಟ್ ಊಟ ಮಾಡಿ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದಾರೆ. ನಾನು ಒಯ್ಬೇಕು ಮಧ್ಯಾಹ್ನ 12 ಗಂಟೆಗೆ ನಾನು ಒಯ್ಬೇಕು. ಬಾಂಡ್ಯದ ತಿಕ್ಕದ ಬರ್ರಿ ಮೊದಲು ಕಳಿಸಿ ಬರ್ತೀನಿ ಸ್ನೇಹಿತರೆ. ಕಲು ಜಸ್ಟ್ ಇವಾಗಲೇ ಬಂದದ್ದು ನೋಡಿ ಸ್ನೇಹಿತರೆ. ಇದು ಅಂದರೆ ನೈಟ್ ಮನೆಗಿಂದು ಹೋಗ್ಬಿಡ್ತಾವೆ ಸ್ನೇಹಿತರೆ, ಬೆಳಗ್ಗೆ ಬರ್ತಾವೆ. ಎಲ್ಲೈತಿ? ಹಾಂ, ಯಾಕಡೆ ಐತಪ್ಪ ಕಲ್ಲು? ಹಾಂ, ಎಲ್ಲರೂ ನೋಡತ್ತಾರ ನೋಡಿಕ, ನಮ್ಮ ಫ್ರೆಂಡ್ಸ್ ಎಲ್ಲರೂ ನೋಡತ್ತಾರ ನೋಡು. ಹಾಯ್ ಹೇಳೊಂದು, ಹಾಯ್ 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 ಮಾಡೊಂದು, ಹಾಯ್ ಹಾಯ್ ಹಾಯ್. ಏನು ಹಚ್ಕೊಂಡಿದ್ದು ನೋಡು ಕಾಲಿಗೆ. ಹಾಂ, ಹೋಗು ಹೋಗು ನೋಡು ಹೋಗಿ. ಮತ್ತು ಬೆಡ್ ಮೇಲೆ ಬಂದು ಮಲ್ಕೊಂಡು ಕಾಲು ಹತ್ತಿಲ್ ಬಂದು ಮಲ್ಕೊಂಡು. ನೋಡ, ಇವಾಗೆಲ್ಲ ಕೆಲಸ ಮಾಡ್ಕೋಬೇಕು. ಗ್ಯಾಸ್ ಕಟ್ಟೆ ತೊಳ್ಕೊಬೇಕು. ಅಡುಗೆ ಎಲ್ಲ ಮಾಡಿ ಕಟ್ಟಿದ್ನೆಲ್ಲ ಬೆಳಗ್ಗೆ ಮಾರ್ನಿಂಗ್ ಇವೆಲ್ಲ ಕ್ಲೀನ್ ಮಾಡಿಬಿಟ್ಟು ಅಡುಗೆ ಮಾಡ್ತೀನಿ. ಇದು ಬೇಳೆ ಕುದಿಸಿದ್ನಲ್ಲ ಅದು ಅದ ಸ್ನೇಹಿತರೆ. ಇದು ನೋಡ್ರಿ ಎಷ್ಟು ಗಲೀಜಾಗ್ಯದ. ಇದೆಲ್ಲ ತೊಳೆದ್ಬಿಟ್ಟು ಮತ್ತೆ ಬರ್ತೀನಿ ಸ್ನೇಹಿತರೆ. ಇಷ್ಟು ತೊಳೆದು ಇಷ್ಟು ಬಾಂಡೆ ತಿಕ್ಬಿಟ್ಟು ಬರ್ತೀನಿ, ಮತ್ತೆ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ನೋಡಿರಿ ಸ್ನೇಹಿತರೆ, ಇವಾಗ ಸಿಂಕ್ ಪೂರ ಖಾಲಿ. ಲೈಟ್ ಹಾಕ್ತೀನಿ ನಿಮಗೆ ನೋಡಿರಿ, ಪೂರ ಸಿಂಕ್ ಖಾಲಿ. ಇವಾಗ ನೋಡಿರಿ, ಗ್ಯಾಸ್ ಕಟ್ಟೆ ತೊಳ್ಕೊಂಡೆ. ಭಾಂಡೆ ಇಲ್ಲಿ ಇಕ್ಲಾಕ ಪ್ಲೇಸ್ ಇಲ್ಲ ಸ್ನೇಹಿತರೆ, ಅದ್ರ ಸಲುವಾಗಿ ಭಾಂಡೆ ತಿಕ್ಕಿ ಇಲ್ಲೇ ಇಟ್ಕೋತೀನಿ ನೋಡಿ. ಒಂದು ಸೈಡ್ ಹಚ್ಕೋತೀನಿ, ಜಾಸ್ತಿ ಆದರೆ ಹಚ್ಕೊಂಡು ಮತ್ತೆ ತೊಳೆದು ಮತ್ತೆ ಇಲ್ಲೇ ಇಡ್ತೀನಿ. ಇವಾಗ ನೋಡಿರಿ ಎಲ್ಲ ತೊಳ್ಕೊಂಡೆ ನೋಡಿರಿ. ಎಲ್ಲ ಗ್ಯಾಸ್ ಕಟ್ಟೆ ಎಲ್ಲ ತೊಳ್ಕೊಂಡೆ. ಎಷ್ಟು ಭಾಂಡೆ ಹಚ್ಕೋಬೇಕು ಸ್ನೇಹಿತರೆ. ಹಚ್ಕೊಂಡು ಇವಾಗ ಇದೇ ಕುಕ್ಕರಲ್ಲಿ ಮಕ್ಕಳಿಗೆ ಟಿಫಿನ್ ಒಯ್ಬೇಕಿಲ್ಲ. ಇವಾಗ 12ಕ್ಕೆ, ನಾನು ಮಾಡ್ತಾಯಿರೋದು 10:15 ನೋಡಿ ಸ್ನೇಹಿತರೆ ವಿಡಿಯೋ. ಇವಾಗ 12:15ಕ್ಕೂ ಒಯ್ಬೇಕು ಸ್ನೇಹಿತರೆ ಅವ್ರಿಗೆ ಟಿಫಿನ್ ಒಯ್ಬೇಕು. ಇವಾಗ ಎಲ್ಲ ಜೋಡಿಸ್ಕೊಂಡಿಟ್ಟು ಇದೇ ಕುಕ್ಕರಲ್ಲಿ ಅನ್ನಕ್ಕೆ ಇಡ್ತೀನಿ. ಇವಾಗ ಅನ್ನಕ್ಕಿಟ್ಟು ಬಟ್ಟೆ ಒಕ್ಕೋತೀನಿ ಸ್ನೇಹಿತರೆ. ಅನ್ನ ಆಗೋಷ್ಟರಲ್ಲಿ ಬಟ್ಟೆ ಆಯ್ತವ, ಬಟ್ಟೆ ಅದು ಒಗೆದ್ಬಿಟ್ಟು ಟಿಫಿನ್ ಕೊಡ್ಲಿಕ್ಕೆ ಹೋಗ್ತೀನಿ ಸ್ನೇಹಿತರೆ. ಮತ್ತು ಇಷ್ಟು ಅನ್ನಕ್ಕಿಟ್ಟು ಮತ್ತೆ ಬರ್ತೀನಿ ಸ್ನೇಹಿತರೆ. ನಿಮಗೆ ಶೇರ್ ಮಾಡ್ಕೊಲಿಕ್ಕೆ ಜಾಸ್ತಿ ಎಲ್ಲ ತೋರಿದ್ರೆ ಭಾಳ ದೊಡ್ಡದು ಬ್ಲಾಗ್ ಆಗ್ತದೆ ಸ್ನೇಹಿತರೆ. ಅದ್ರ ಸಲುವಾಗಿ ಸ್ವಲ್ಪ ತೋರಿಸ್ತಾ ಇದ್ದೀನಿ, ಏನು ಅನ್ಕೋಬೇಡಿ. ಇವಾಗ ಜೋಡಿಸ್ಕೊತೀನಿ ಸ್ನೇಹಿತರೆ. ಇಲ್ಲಿ ಪೂರ ಇಲ್ಲೆಲ್ಲ ಜೋಡಿಸ್ಕೊಂಡು ಮತ್ತೆ ಬರ್ತೀನಿ ರೈಸಿಗೆ ಇಟ್ಟು. ಸ್ನೇಹಿತರೆ ಇವಾಗ ರೈಸಿಗೆ ಇಟ್ಕೊಂಡ್ರೆ ನೋಡಿರಿ, ರೈಸಿಗೆ ಇಟ್ಕೊಂಡು ನೋಡಿರಿ, ನೋಡ್ಬೋದು ಗ್ಯಾಸ್ ಆನ್ ಇದೆ. ಒಂದು ಗ್ಲಾಸ್ ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಮಾರ್ನಿಂಗ್ ಮಾಡಿದ್ದೀನಿ ಸ್ನೇಹಿತರೆ, ಸ್ವಲ್ಪ ಮಾಡಿದ್ದೀನಿ. ಇವಾಗ ಮತ್ತು ಮಕ್ಕಳಿಗೆ ಸ್ವಲ್ಪ ಗರಂ ಟಿಫಿನ್ ಬುತ್ತಿ ಕಟ್ಕೊಂಡು ಒಯ್ದಂಗೂ ಆಗುತ್ತೆ ಅಂತ ಇವಾಗ ಸ್ವಲ್ಪ ಸಾಲ್ಟ್ ಸೇರಿಸ್ಕೊತೀನಿ. ಒಂದು 3-4 ವಿಜಿಲ್ ಹೊಡೆದ್ರೆ, ಏನಕ್ಕಂದರೆ 4 ಅಂದರೆ ನಾನು ಸ್ವಲ್ಪ ಜಾಸ್ತಿ ನೀರು ಇಟ್ಕೊತೀನಿ ಸ್ನೇಹಿತರೆ. ಮಕ್ಕಳು ಮೆತ್ತಗೆ ಆದರೆ ಚೆನ್ನಾಗಿ ಊಟ ಮಾಡ್ತಾರೆ ಅಂತ ನೋಡಿರಿ. ಭಾಂಡೆ ಜೋಡಿಸ್ಕೊತೀನಿ ಅಂದೆ ಅಲ್ಲ, ನೋಡಿರಿ ಈ ಥರ ಫುಲ್ ಜೋಡಿಸ್ಕೊಂಡೆ ನೋಡಿರಿ.
ಜೋಡಿಸ್ಕೊಂಡೆ. ಇವಾಗ ಒಂದು 4 ವಿಜಲ್ ಹೊಡಿಬೇಕು ಸ್ನೇಹಿತರೆ. 4 ವಿಜಲ್ ಹೊಡಿಬೇಕು. ಏನಕ್ಕಂದರೆ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಲ್ಲ, ನಾನು 2.5 ನೀರು ಇಟ್ಕೊಂಡಿದ್ದೀನಿ ಸ್ವಲ್ಪ ಮೆತ್ತಗಾಗಲ್ಲ ಅಂತ ಮಕ್ಕಳಿಗೆ. ನೋಡಿರಿ ನಾನು ಸ್ಪೂನ್ ಯಾವ ರೀತಿ ಇಟ್ಕೊತೀನಿ. ಒಂದು ಬಾಸ್ಕೆಟ್ ನೋಡಿರಿ ಇದರಲ್ಲಿ ಇಟ್ಕೊತೀನಿ. ಸ್ಪೂನು ಎಲ್ಲ ಇದರಲ್ಲಿ ಇಟ್ಕೊತೀನಿ. ಇದು ನಮ್ಮ ಕ್ಯಾಟ್ಸ್ಗಳು ಅವ ನೋಡ್ರಿ, ಕ್ಲಾಸ್ ನಮ್ಮದು 2 ಕ್ಯಾಟ್ ಅವಲ್ಲ, ಅದ್ರದ್ದು ಟಿಫಿನ್ ಪ್ಲೇಟ್ ಅಂದ್ಕೊಳ್ಳಿ. ಇವಾಗ ಬಟ್ಟೆ ಒಗೆದು ಬರ್ತೀನಿ ಸ್ನೇಹಿತರೆ. ಮತ್ತೆ ನೋಡಿ ಸ್ನೇಹಿತರೆ, ಇವಾಗ ಎಲ್ಲ ಕೆಲಸ ಬಟ್ಟೆ ಒಗೆದೆ, ರೈಸ್ ಇಟ್ಕೊಂಡ್ವಿ. ಇವಾಗ ನೋಡಿರಿ ಟಿಫಿನ್ ಕಟ್ ಬರ್ಬೇಕು. ಇವಾಗ ನೋಡಿ ಸ್ನೇಹಿತರೆ, ಇವಾಗ ರೈಸ್ ಕಟ್ಕೊಂಡು ಟಿಫಿನ್ ಬಾಕ್ಸ್ ಕಟ್ಬಿಡ್ತೆ. ಇವಾಗ ನೋಡಿರಿ ಈ ಥರ 10ಕ್ಕೆ ನಾನು ಟಿಫಿನ್ ಬಾಕ್ಸ್ ಒಯ್ಬೇಕು ಮಕ್ಕಳಿಗೆ. ಇವಾಗ ಟಿಫಿನ್ ಬಾಕ್ಸ್ ಕೊಟ್ಟು ಮತ್ತೆ ಬರ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಟಿಫಿನ್ ಬಾಕ್ಸು ಮಕ್ಕಳಿಗೆ ಕೊಟ್ಟು ಬಂದೆ. ಇವಾಗ ನಾನು ಊಟ ಮಾಡಬೇಕು. ಒಂದು ಸ್ವಲ್ಪ ಬಟ್ಟೆ ಒಗ್ದೀನಿ ಸ್ನೇಹಿತರೆ. ಬಟ್ಟೆ ಒಣೆ ಹಾಕಿ ಗಡಿಬಿಡಿಯಲ್ಲಿ ಬಟ್ಟೆ ಒಗ್ದಿದ್ದೀನಂತ ಹೇಳೋದೇ ಮರ್ತಿಬಿಟ್ಟೆ ಸ್ನೇಹಿತರೆ ನಿಮಗೆ. ನಾನು ಇವಾಗ ಗಡಿಬಿಡಿಯಲ್ಲಿ ಹೋಗಿದ್ದೀನಲ್ಲ, ಬಟ್ಟೆ ಒಣೆ ಹಾಕಿಲ್ಲ, ಒಗ್ದಿಟ್ಟಿದ್ದೀನಿ. ಇವಾಗ ಒಣೆ ಹಾಕಿ ಊಟ ಮಾಡ್ತೀನಿ ಸ್ನೇಹಿತರೆ. ಬಟ್ಟೆ ಹಾಕಿಬಿಟ್ಟು ಊಟ ಮಾಡ್ತೀನಿ. ಊಟ ಮಾಡಿಬಿಟ್ಟು ಮತ್ತೆ ಬರ್ತೀನಿ ಸ್ನೇಹಿತರೆ. ಏನಕ್ಕೆ ಈ ಥರ ಶಾರ್ಟ್ ತೋರಿಸ್ತಾ ಇದ್ದಾರೆ ಅನ್ಕೋತಿರ್ಬೋದು, ಆದರೆ ಬ್ಲಾಗ್ ತುಂಬ ದೊಡ್ಡದಾಗ್ತಾಯಿದೆ ಅಂತ ಎಲ್ಲರೂ ಅಂತ ಇದ್ದಾರೆ. ಅದ್ರ ಸಲುವಾಗಿ ಶಾರ್ಟ್ ಮಾಡ್ದಂಗೂ ಆಗುತ್ತೆ, ನಿಮ್ಮ ಜೊತೆ ಹೇಳ್ದಂಗೂ ಆಗುತ್ತೆ, ಶೇರ್ ಮಾಡ್ಕೊಂಡಂಗೂ ಆಗುತ್ತೆ ಅಂತ ಈ ಥರ ಮಾಡ್ತಾಯಿದ್ದೀನಿ ನೋಡ್ರಿ ಸ್ನೇಹಿತರೆ. ಬರ್ರಿ ಇವಾಗ ಬಟ್ಟೆ ಒಗೆದು ಊಟ ಮಾಡಿ ಮತ್ತೆ ಬರ್ತೀನಿ ನಿಮ್ಮ ಜೊತೆ ಮಾತಾಡಲಿಕ್ಕೆ. ನೋಡಿ ಸ್ನೇಹಿತರೆ, ಇವಾಗ ಊಟ ಮಾಡಬೇಕು. ಬಟ್ಟೆ ನೋಡ್ತಿರ್ಬೋದು ನೀವು, ಬಟ್ಟೆ ಒಣೆ ಹಾಕಿದೆ. ಇವಾಗ ನಿಮಗೆ ಒಂದು ಟಿಪ್ಸ್ ಹೇಳೋಣ ಅನ್ಕೋತಾ ಇದ್ದೀನಿ ಸ್ನೇಹಿತರೆ. ಹೇಳ್ತೀನಿ ನಗು ಮಾಡೋದು. ಬರ್ರಿ ಏನಂತ ಟಿಪ್ಸು, ಸಿಂಪಲ್ ಟಿಪ್ಸ್ ಹೇಳ್ತೀನಿ ಸ್ನೇಹಿತರೆ. ಬರ್ರಿ ಆ ಟಿಪ್ಸು ನೋಡೋಣ. ನೋಡಿ ಸ್ನೇಹಿತರೆ, ಒಂದು ಟಿಪ್ಸ್ ಅಂದರೆ ಸಿಂಪಲ್, ನಿಮಗೆಲ್ಲರಿಗೂ ಗೊತ್ತಿದ್ದಿರ್ಬೋದು, ನಾನು ಗೊತ್ತಿಲ್ಲ ಕೆಲವೊಬ್ಬರಿಗೆ ಅನ್ಕೋತೀನಿ, ಅದ್ರ ಸಲುವಾಗಿ ಹೇಳ್ತಾ ಇದ್ದೀನಿ ನೋಡಿ. ಇವಾಗ ಜಾಸ್ತಿ ದಿನ ತೊಗೊಂಡು ಬಂಗಾರ ಜಾಸ್ತಿ ದಿನ ತೊಗೊಂಡು ಮನೇಲಿ ಇಡ್ತಾರೆ ನೋಡ್ರಿ. ಜಾಸ್ತಿ ಯೂಸ್ ಮಾಡಿದ್ರೆ ಬ್ಲ್ಯಾಕ್ ಆಗುತ್ತೆ ನೋಡ್ರಿ. ಅದು ಕ್ಲೀನ್ ಗೋಲ್ಡ್ ಕಲರ್ ಇರಬೇಕಂದ್ರೆ ಇದು ಟಿಪ್ಸ್ ಮಾಡಿರಿ. ಅಂದರೆ ಇದು ಫಾಲೋ ಮಾಡಿ ನೋಡಿ ಸ್ನೇಹಿತರೆ. ಒಂದು ಸ್ವಲ್ಪ ಗರಂ ನೀರು, ಆ ಗರಂ ನೀರಲ್ಲಿ ಒಂದು ಸ್ವಲ್ಪ ಅರಿಶಿನಲ್ಲಿ ಒಂದು ಸ್ವಲ್ಪ ನಿರ್ಮ ಈ ಥರ ಸ್ಪೂನಿಂದ ಮೇಲ್ಗಡೆ ಮಾಡಿಸ್ಬಿಟ್ಟು, ಕೆಳಗಡೆ ಈ ಥರ ಮೇಲೆ ಸ್ಪೂನಿಂದ ಕೈ ಆಡಿಸ್ಬಿಟ್ಟು ಒಂದು ಸ್ವಲ್ಪ ಅದು ಏನು ನಾವು ಗೋಲ್ಡ್ ಇಕ್ತೀವಿ ನೋಡ್ರಿ, ಗರಂ ನೀರಲ್ಲಿ ಹಾಕ್ಬಿಡೋದು. ಸ್ವಲ್ಪ ತಣ್ಣಗಾದಮೇಲೆ ಆ ಗೋಲ್ಡ್ ಏನಿರುತ್ತಲ್ಲ ಅದು ಈ ನೀರಲ್ಲಿ ಬಿಡಬೇಕು. ಬಿಟ್ಟು ಒಂದು ಅರ್ಧ ತಾಸು ಆದಮೇಲೆ ಒಂದು ಚಿಕ್ಕ ಬ್ರಷ್ ಇರ್ತದಲ್ಲ ಸ್ನೇಹಿತರೆ, ಆ ಬ್ರಷಿಂದ ಚೆನ್ನಾಗಿ ತಿಕ್ಕಬೇಕು, ಚೆನ್ನಾಗಿ ಒರೆಸ್ಬೇಕು ನೋಡಿರಿ. ಆವಾಗ ನೋಡ್ರಿ ಕಲರ್ ಯಾವ ಥರ ಆಗುತ್ತೆ. ನಾನು ಇದೇ ಥರ ಮಾಡ್ತೀನಿ ಸ್ನೇಹಿತರೆ. ಇವಾಗ ತೊಳೆದಿದ್ದೀನಿ, ಅದು ಅವಾಗ ಐಡಿಯಾ ಬಂದಿಲ್ಲ, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಐಡಿಯಾ ಬಂದಿಲ್ಲ, ಸಾರಿ. ಇವಾಗ ನಾನು ಮಾಡಿಕ್ಕಿದ್ದೀನಿ ಮೇಲೆ. ಯಾವಾಗ ಸ್ನೇಹಿತರೆ ಲೇಟ್ ಆಗುತ್ತೆ ಅಂತ, ಲಾಂಗ್ ಆಗುತ್ತೆ ಅಂತ ಮಾಡಿಲ್ಲ. ಇವಾಗ ನೋಡಿರಿ ಈ ಥರ ಕಲರ್ ಯಾವ ಥರ ಚೇಂಜ್ ಆಗಿದೆ ನೋಡಿರಿ ಸ್ನೇಹಿತರೆ. ಈ ಕಲರ್ ಬರ್ತದೆ. ಅದು ಸ್ವಲ್ಪ ಅರ್ಧ ತಾಸು ಆದಮೇಲೆ ಚೆನ್ನಾಗಿ ತಿಕ್ಕಬೇಕು. ಏನು ಬಂಗಾರ ಹೋಗಲ್ಲ ಸ್ನೇಹಿತರೆ. ಬಂಗಾರ ಹೇಗಿತ್ತು ಹಾಗೇ ಇರ್ತದೆ, ನಿರ್ಮದಲ್ಲಿ ಹೋಗಲ್ಲ, ಏನಿಲ್ಲ. ಕಲರ್ ಇಷ್ಟೇ ಬ್ಲ್ಯಾಕ್ ಆಗಿಂದ ಕಲರ್ ಏನಿರ್ತದಲ್ಲ ಬಂಗಾರ ಮೇಲೆ, ಅದು ಹೋಗುತ್ತೆ, ಕ್ಲೀನ್ ಆಗುತ್ತೆ. ನಾನಂತೂ ಇದೇ ಫಾಲೋ ಮಾಡ್ತೀನಿ ನೋಡಿರಿ. ಈ ಟಿಪ್ಸೇ ಹೇಳಬೇಕಂತ ಯಾವ ಥರ ಇದೆ ನೋಡಿರಿ ನನ್ನ ಟಿಪ್ಸು. ಒಂದು ಸಲ ಫಾಲೋ ಮಾಡಿ ನೋಡಿ ಸ್ನೇಹಿತರೆ. ಈ ಟಿಪ್ಸ್ ಇಷ್ಟ ಆಯ್ತಂದರೆ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಇನ್ನೂ ಹೆಚ್ಚು ಜನಕ್ಕೆ ಶೇರ್ ಮಾಡಿರಿ. ಬಾಯ್ ಸ್ನೇಹಿತರೆ.